ಮಾರ್ನಿಂಗ್ ಇವತ್ತು ಸಂಡೇ ಲಾಗ್ ಆಗಿರೋದ್ರಿಂದ ಎಲ್ಲ ಲೇಟ್ ರೀ. ಇವತ್ತು ಲೇಟಾಗಿ ಎದ್ದೇವಿ. ನನ್ನ ಮಗಳದ್ದು ಇವತ್ತು ರಜೆ ಐತೆ ಅಂಥೇಳಿ ಲೇಟಾಗಿ ಎದ್ದೇವಿ. ಹಾಗಾಗಿ ಇನ್ಮೇಲೆ ಸ್ಟಾರ್ಟ್ ಎಲ್ಲ ಇವಾಗ ಬಿಸಿನೀರು ಕುಡ್ದು ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ನೋಡ್ರಿ ನನ್ನ ಮಗಳು ಎದ್ದು ಬಂದ್ಲೆ. ಈಗ ಬೆಳಕಾತಕಿಗೆ ಈಗ 10 ಗಂಟೆ ಮೇಲಾಗೈತೆ ನೋಡ್ರಿ. ಐಶಿ ಗುಡ್ ಮಾರ್ನಿಂಗ್ ಹೇಳು. ಹೋಗಿ ಬ್ರಷ್ ಮಾಡ್ಬಾ. ಇವಾಗ ನೆಕ್ಸ್ಟ್ ಇವತ್ತು ಸಂಡೇ ಆಗಿದ್ದರಿಂದ ಎಲ್ಲ ಲೇಟ್ ರೀ ಕೆಲಸ ಎಲ್ಲ. ಇವತ್ತೇನೆಲ್ಲ ಮಾಡ್ತೀವಿ ಅಂಥೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ಬರ್ರಿ. ಡೈಲಿ ಇದೆಲ್ಲ ನೈಟ ಮಾಡ್ಕೊಂಡಿರ್ತೀನಿ. ಒಂದೊಂದ್ಸಲ ಬೇಜಾರಾದಾಗ ರಾತ್ರಿ ಲೇಟ್ ಆದಾಗ ಬಿಟ್ಟಿರ್ತೀನಿ ರೀ. ಇವತ್ತು ನೋಡ್ರಿ, ಇವತ್ತು ಸಂಡೇ ಆರಾಮಾಗಿ ಮಾಡ್ಕೊಳ್ಳೋಣ ಅಂಥೇಳಿ ರಾತ್ರಿ ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ. ಹಾಗಾಗಿ ಬೆಳಗ್ಗಿನ ಎದ್ದು ಗ್ಯಾಸ್ ಎಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ. ಈಗ ನೋಡ್ರಿ ಟೀ ಮಾಡಕ್ಕೆ ಇಟ್ಟೀನಿ. ಟೀ ನಾ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇವಾಗ ಎಷ್ಟು ಬೇಕಷ್ಟು ನೀರು ಇಟ್ಕೊಂಡೇನ್ರಿ. ಎಷ್ಟು ಕಪ್ ಬೇಕು ಅದಕ್ಕೆ ಒಂದು 2 ಸ್ಪೂನಷ್ಟೇ ಸಕ್ಕರೆ ಹಾಕ್ಕೊಳತ್ತೀನಿ. ಒಂದು 2-2.5 ಸ್ಪೂನಷ್ಟೇ ಚಹಾ ಪುಡಿ ಹಾಕ್ಕೊಳತ್ತೀನಿ. ಇದೀಗ ಚಲೋ ನಂಗೆ ಕುದಿಬೇಕ್ರಿ. ನೀರು ಸ್ವಲ್ಪ ಕಡಿಮೆ ಇಟ್ಕೊರಿ, ಹಾಲು ಹಾಕಿನ ಜಾಸ್ತಿ ಆಗ್ತೈತಿ. ಮಾಡಿ ಬಂದು ಓಕೆ ನೋಡ್ರಿ, ಇಲ್ಲಿ ಇಬ್ರು ಸೇಮ್ ಡ್ರೆಸ್ ಹಾಕೊಂಡೇನಿ, ಮ್ಯಾಚಿಂಗ್. ಈಗ ನೋಡ್ರಿ ಚಹಾ ಕುದಿಯಾಕತೈತಿ. ಈಗ ಕುದಿಯುವಾಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಹಾಲು ಹಾಕೋಬೇಕು. ಹಾಲ್ನಾಗೂ ಮಾಡ್ತಾರೆ ಚಹಾ, ನಂಗೆ ಅಷ್ಟು ಇಷ್ಟ ಆಗಂಗಿಲ್ಲ. ಹಾಗಾಗಿ ನಾನು ಈ ಟೈಪ್ ಮಾಡ್ಕೊತೀನಿ. ಹಿಂಗೆ ಯಾರ್ಯಾರು ಮಾಡ್ಕೊತೀರಿ ನಂಗೆ ಕಮೆಂಟ್ ಮಾಡಿರಿ. ಈಗ ನೋಡ್ರಿ ನಾನಿಲ್ಲಿ ಎಗ್ ಬೀಟ್ ಮಾಡತ್ತೀನಿ. ಇದು ಸಣ್ಣ ಮಕ್ಳಿಗೆ ಅಂಥೇಳಿ ಒಂದು ರೆಸಿಪಿ ನೋಡ್ರಿ, ಭಾಳ ಮಸ್ತ್ ಅನ್ನಿಸ್ತೈತಿ. ನೀವು ನಿಮ್ಮ ಮನೆಗೆ ಸಣ್ಣ ಮಕ್ಳಿದ್ರೆ ಇದೇ ಥರ ಮಾಡಿಕೊಡ್ರಿ, ಭಾಳ ಇಷ್ಟಪಟ್ಟು ತಿಂತಾರೆ ಇದನ್ನು. ಇದು ಏನಂದ್ರೆ ಒಂದು ಎಗ್ ಒಡೆದು ಅದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಪುಡಿ ಬೇಕಂದ್ರೆ ಹಾಕೋಬೋದು. ನಾನಿಲ್ಲಿ ಹಾಕಿಲ್ಲ. ಈಗ ನೋಡಿರಿ ಚಲೋ ನಂಗೆ ಬೀಟ್ ಮಾಡಿ ಒಂದು ಬೇರೆ ಹಂಚ ಐತ್ರಿ. ಅಂದ್ರೆ ನಾನು ಆಮ್ಲೆಟ್ ಮಾಡಕ್ಕಂಥೇಳಿ ಬೇರೆ ಹಂಚಿಟ್ಕೊಂಡೇನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಆಮ್ಲೆಟ್ ಹಾಕೋಬೇಕ್ರಿ. ಹಾಕ್ಕೊಂಡು ಈ ಬ್ರೆಡ್ ಐತಲ್ರಿ ಇದನ್ನು ಪೀಸ್ ಮಾಡಿ ಹಾಕೋಬೋದು. ಮತ್ತು ನೀವು ಚಾಕುಯಿಂದನೂ ಕಟ್ ಮಾಡ್ಬೋದ್ರಿ. ಈಗ ನೋಡ್ರಿ ಪ್ರೆಸ್ ಮಾಡೋಕೆ ನಾನು ಸ್ಮ್ಯಾಶರ್ ತೊಗೊಂಡೇನಿ. ಇದ್ರ ಬದಲಿ ನೀವು ಪ್ಲೇಟ್ ಏನಾರು ಇದ್ರೂ ಯೂಸ್ ಮಾಡ್ಬೋದು. ಆಮೇಲೆ ಇನ್ನೊಂದು ಕಡೆ ಹೊಳ್ಳಿಸಿ ಹಾಕೋಬೇಕ್ರಿ. ಇದನ್ನ ಎಷ್ಟು ಈಸಿ ರೀ. ಮತ್ತು ಮಕ್ಳು ಈ ಟೈಪ್ ಮಾಡಿಕೊಟ್ರೆ ಏನೋ ಚಲೋ ಅನ್ನಿಸ್ತೈತಿ. ಅವರು ಕೂಡ ತಿನ್ನೋಕೆ ಇಷ್ಟಪಡ್ತಾರೆ. ಹಾಗಾಗಿ ಹಿಂಗೆ ಮಾಡ್ತೀನಿ ನಾನು ನನ್ನ ಮಗಳಿಗೆ. ನೀವು ಹಿಂಗೆ ಮಾಡಿರಿ, ಲಘು ಹೊಳ್ಳಿಸಿ ಹಾಕೋರಿ. ನೆಕ್ಸ್ಟ್ ಈಗ ನಮಗೆ ನಾಷ್ಟಕ್ಕೆ ಎಗ್ ಆಮ್ಲೆಟ್ ಮತ್ತು ಚಪಾತಿ ಮಾಡೀನಿ. ನೆಕ್ಸ್ಟ್ ಇವಾಗ ನಾಷ್ಟ ಎಲ್ಲ ಮಾಡಿದ್ವಿ. ಚಿಕನ್ ತೊಗೊಂಬಂದಾರ ನಮ್ಮ ಮನೆಯವರು. ಇದನ್ನ ಈಗ ಏನು ಮಾಡೋಣ ಅಂತ ನೋಡೋಣ ಬರ್ರಿ. ಮೊದಲಿಗೆ ನಾನು ಇಲ್ಲೇ ಒಂದು 5-6 ಟೊಮೆಟೊ ತೊಗೊಂಡೇನಿ ರೀ. ಇವನ್ನ ಸಣ್ಣಾಗಿ ಹೆಚ್ಕೋಬೇಕು. ಅಥವಾ ನೀವು ಏನಾರ ಮಿಕ್ಸರಿಗೆ ಹಾಕೋದಿದ್ರೆ ಹಾಕೋಬೋದು. ನಾನಿಲ್ಲೇ ಸಣ್ಣಗೆ ಹೆಚ್ಕೊಳಕತ್ತೀನಿ ರೀ. ಈ ಟೊಮೆಟೊನ ಸಣ್ಣಗೆ ಹೆಚ್ಕೊಂಡು ಆಮೇಲೆ ಚಿಕನ್ನ ಚಲೋ ನಂಗೆ ಒಂದು 3-4 ಸರಿ ತೊಳೆದು ನೀರೆಲ್ಲ ತಗೊಂಡು ಇದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೋರಿ. ಸ್ವಲ್ಪ ಉಪ್ಪು ಖಾರ ಜಾಸ್ತಿ ಇದ್ರೆ ಇದು ಚಿಕನ್ ಮಸ್ತ್ ಚಲೋ ಅನ್ನಿಸ್ತೈತಿ. ಮತ್ತು 4-5 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿಣ ಪುಡಿ ಮತ್ತು ಮಸಾಲ ಪುಡಿ ಇದು ಮನ್ಯಾಗ ಮಾಡಿದ್ರಿ. ಬೇಕಂದ್ರೆ ನಿಮ್ಗೆ ಎಂಡ್ ಸ್ಕ್ರೀನಿಗೆ ಹಾಕ್ತೀನಿ, ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ನಾನಿಲ್ಲಿ ಟೊಮೆಟೊ ಹಾಕ್ಕೊಳಕತ್ತೀನಿ ಸಣ್ಣಗೆ ಹೆಚ್ಚಿದ್ದೆ. ನೀವು ಪ್ಯೂರಿ ಮಾಡೋನು ಹಾಕ್ಬೋದು. ಇದು ನೋಡಿರಿ ಸ್ವಲ್ಪ ಮ್ಯಾರಿನೇಟ್ ಒಂದು 5 ನಿಮಿಷ ಇರಲಿ. ಅಲ್ಲಿವರೆಗೂ ಲೆಗ್ ಪೀಸ್ ತಂದಿದ್ರಲ್ರಿ, ಅದನ್ನೇನಾರ ಮಾಡೋಣ ಬೇರೆ ಅಂಥೇಳಿ ಈ ಥರ ಕಟ್ ಮಾಡ್ಕೊಳತ್ತೀನಿ. ನಾನು ಇಲ್ಲಿ ಲೆಗ್ ಪೀಸಿಂದ ಕಬಾಬ್ ಮಾಡತ್ತೀನಿ ರೀ. ಇದು ಈ ಟೈಪ್ ಮಾಡಿಕೊಂಡ್ರೆ ಇದ್ರೊಳಗೆಲ್ಲ ಉಪ್ಪು ಖಾರ ಹೋಗಿ ಚಲೋ ಆಗ್ತದೆ. ಎಣ್ಣೆ ಹಾಕ್ಕೊಳತ್ತೀನಿ. ಎಣ್ಣೆ ಹಾಕಿದ್ದಾದ್ಮೇಲೆ ಮ್ಯಾರಿನೇಟ್ ಮಾಡಿದ್ವಲ್ರಿ ಇದನ್ನು ಹಾಕ್ತೀನಿ. ಎಣ್ಣೆ ಫುಲ್ ಕಾಯ್ಬೇಕ್ರಿ. ಕಾದಾದ್ಮೇಲೆ ಇದು ಚಿಕನ್ ಹಾಕೋಬೇಕು. ಎಣ್ಣೆ ಕಾಯಿಲಾರ್ದ ಹಾಕ್ಬೇಡ್ರಿ. ಎಣ್ಣೆ ಕಾದೈತಿ, ಸಣ್ಣ ಇಟ್ಕೊರಿ. ಗ್ಯಾಸ್ ಸಣ್ಣ ಇಟ್ಕೊಂಡು ಇದ್ರಲ್ಲಿ ಹಾಕ್ರಿ. ಒಮ್ಮೆ ಕಡಿಮೆ ಆಗಿದ್ರಿ. ಇದ್ರದ್ದು ಫುಲ್ ಡೀಟೇಲ್ ವಿಡಿಯೋ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ನಾಗ ಐತಿ, ನೀವು ಸರ್ಚ್ ಮಾಡಿರಿ.
ಅಥವಾ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ಇದು ಫುಲ್ ಕಾಯ್ಬೇಕು, ನೀರು ಒಟ್ಟು ಹಾಕ್ಬಾರ್ದ್ರಿ. ನೀರೆಲ್ಲ ಹೋಗೋ ಮಟನೂ ಇದನ್ನು ಫ್ರೈ ಮಾಡಿ ನೆಕ್ಸ್ಟ್ ಸರ್ವ್ ಮಾಡ್ಕೊಳ್ಳೋದ್ರಿ. ನೆಕ್ಸ್ಟ್ ನಾನಿಲ್ಲೇ ಒಂದು ಸ್ವಲ್ಪ ಲಿವರ್ ಇತ್ತು, ಅದನ್ನು ಜಸ್ಟ್ ಉಪ್ಪು ಖಾರ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡೇನಿ. ಇದು ಮಸ್ತ್ ಆಗ್ತೈತಿ. ಊಟ ಎಲ್ಲ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಹೊರಗೆ ಹೊಂಟೇವ್ರಿ. ಅಂದ್ರೆ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೆ ಹೊಂಟೇವಿ. ಎಲ್ಲಿ ಹೊಂಟೇವಿ ಏನಂಥೇಳಿ ನಿಮಗೂ ಕರ್ಕೊಂಡು ಹೋಗ್ತೇನೆ ನನ್ನ ಜೊತೆನ. ನಿಮಗೂ ಕೂಡ ನಾವು ಇವತ್ತು ಹುಬ್ಳಿಗೆ ಹೊಂಟೇವಿ. ಹುಬ್ಳಿ ಒಳಗೆ ಎಲ್ಲಿ ಹೊಂಟೇವಿ ಏನಂಥೇಳಿ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬರ್ರಿ. ನಾವಿವಾಗ ಹುಬ್ಬಳ್ಳಿ ಒಳಗಿರುವಂತಹ ಯು ಮಾಲಿಗೆ ಬಂದೇವ್ರಿ. ಇದು ಎಂಟ್ರೆನ್ಸ್ ನೋಡ್ರಿ. ಇಲ್ಲಿ ಮತ್ತೇನೇನೋ ಶಾಪ್ ಇದಾವಂದು ಹೊಸದಾಗಿ ಬಂದಾವಂತ ಹೇಳಿದ್ರೆ ಅದಕ್ಕೆ ನೋಡೋಣ ಅಂತ ಹೇಳಿ ಬಂದ್ವಿ. ಮತ್ತು ಇಲ್ಲಿ ಒಳಗಡೆ ಎಲ್ಲ ಬ್ರ್ಯಾಂಡೆಡ್ ಶಾಪ್ಸ್ ಎಲ್ಲ ಇದಾವೆ, ನಿಮಗೆ ತೋರಿಸ್ತೀನಿ ಬರ್ರಿ. ನೀವು ಹೊರಗಡೆ ನೋಡಿದ್ರು ಬೋರ್ಡ್ ಎಲ್ಲ ಹಾಕ್ಯಾರ್ರಿ, ಗೊತ್ತಾಗುತ್ತೆ ಏನೆಲ್ಲ ಇದಾವಂಥೇಳಿ. ನೋಡ್ರಿ ಟ್ರೆಂಡ್ಸ್ ಆಗಿರ್ಬೋದು. ಇಲ್ಲೇ ಮಿಸ್ಟರ್ DIY ಅಂಥೇಳಿ ಒಂದು ಶಾಪ್ ಬಂದೈತೆ ಅಂತ ಹೇಳಿದ್ರು. ಮನೆಗೆಲ್ಲ ಯೂಸ್ ಆಗುವಂಥ ಪ್ರಾಡಕ್ಟ್ಸ್ ಎಲ್ಲ ಬಂದಾವು ಅಂಥೇಳಿ ಒಂದು ಅಡ್ವರ್ಟೈಸ್ ಇತ್ತು, ಅದಕ್ಕೋಸ್ಕರ ನೋಡೋಣ ಅಂತೇಳಿ ಹೋದ್ವಿ ರೀ ಹೆಂಗೈತಿ ಅಂಥೇಳಿ. ಮತ್ತು ಹಂಗೆ ನಿಮಗೂ ತೋರಿಸ್ದಂಗೆ ಆಗ್ತೈತಿ. ಬರ್ರಿ ಒಳಗೆ ಹೋಗೋಣ, ಏನೆಲ್ಲ ಐತಿ ಯು ಮಾಲ್ನಾಗ ಅಂಥೇಳಿ ತೋರಿಸ್ತೀನಿ. ನೋಡ್ರಿ ಇದು ಎಂಟ್ರೆನ್ಸ್. ನೆಕ್ಸ್ಟ್ ಇಲ್ಲಿ ಸೋಚ್ ಐತ್ರಿ. ಮತ್ತು ಫುಲ್ ಇಲ್ಲಿ ನೋಡ್ರಿ ಮಲ್ಬಾರ್ ಐತಿ. ಎಲ್ಲ ಶಾಪ್ಸು ಇದಾವ್ರಿ, ಎಲ್ಲ ಬ್ರ್ಯಾಂಡೆಡ್ ಶಾಪ್ಸು ಇದಾವೆ. ರಿಶ್ತಾ ಆಗಿರ್ಬೋದು. ಇಲ್ಲಿ ಬಂದರೆ ನೋಡ್ರಿ ಒಂದೇ ಕಡೆನ ನಿಮ್ಗೆ ಎಲ್ಲ ಶಾಪಿಂಗ್ ಮಾಡ್ಬೋದು. ನಾವು ಎಲ್ಲ ಕಡೆನೂ ಅಡ್ಡಾಡ್ಬೋದು. ಕಾಸ್ಮೆಟಿಕ್ಸ್ ಆಗಲಿ, ಕಿಡ್ಸ್ ವೇರ್ ಆಗಲಿ, ಮತ್ತು ಲೇಡೀಸ್ ವೇರ್, ಜೆಂಟ್ಸ್ ವೇರ್ ಎಲ್ಲನೂ ಸಿಗ್ತಾವ್ರಿ ಇಲ್ಲಿ. ಮತ್ತು ಮಕ್ಳಿಗೆ ಆಡಕ್ಕಂತ ಹೇಳಿ ಇಲ್ಲಿ ಮಾಲ್ ಒಳಗೆ ಫುಲ್ ಎಲ್ಲ ಆಡಕ್ಕೂ ಐತ್ರಿ. ಬರೀ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ನೋಡ್ರಿ ಇಲ್ಲೇ ಮ್ಯಾಕ್ಸ್ ಐತಿ. ಇದ್ರ ಅಪೋಸಿಟ್ ಇದ್ರ ಬಾಜು ನೋಡ್ರಿ ವುಡ್ಲ್ಯಾಂಡ್ ಐತಿ. ಈ ಕಡೆ ಟ್ರೆಂಡ್ಸ್ ಐತಿ. ಟ್ರೆಂಡ್ಸ್ ಒಳಗೂ ಅಷ್ಟೇ ರೀ, ಕೆಳಗಡೆ ಎಲ್ಲ ವುಮೆನ್ಸ್ ಐತಿ, ಮೇಲ್ಗಡೆ ಮತ್ತು ಜೆಂಟ್ಸ್ ಮತ್ತು ಕಿಡ್ಸ್ ವೇರ್ ಇದಾವೆ ನೋಡ್ರಿ. ಪ್ಯಾಂಟಾಲೂನ್ಸ್ ಆಗಿರ್ಬೋದು, ಜುಡಿಯೋ ಆಗಿರ್ಬೋದು. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದ ನೋಡತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ. ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತೈತಿ, ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು. ನೆಕ್ಸ್ಟ್ ನಾವಿಲ್ಲೇ ಫಸ್ಟ್ ಫ್ಲೋರಿಗೆ ಬಂದೇವ್ರಿ. ಜುಡಿಯೋ ಐತೆ ನೋಡ್ರಿ. ಇಲ್ಲಿ ಜುಡಿಯೋ ಆಗಿರ್ಬೋದು. ಇಲ್ಲೇ ಕಾಸ್ಮೆಟಿಕ್ಸ್ ಎಲ್ಲ ಸಿಗ್ತಾವು ನೋಡ್ರಿ, ನೋಡ್ತಾ ಇರ್ಬೋದು ನೀವು. ನೆಕ್ಸ್ಟ್ ನಾವೀಗ ಈ ಜುಡಿಯೋ ಒಳಗೆ ನೋಡ್ರಿ ಲೇಡೀಸ್ ವೇರ್. ಜಸ್ಟ್ ಹಂಗೆ ಒಂದು ವಿಡಿಯೋ ಮಾಡಿಕೊಂಡೆ. ಒಳಗಡೆ ಹೋದಾಗ ನಾವು ಶಾಪಿಂಗ್ ಮಾಡ್ತಿರ್ತೀವಿ, ಹಾಗಾಗಿ ಒಳಗಡೆ ಯಾವುದು ನಾನು ವಿಡಿಯೋ ಮಾಡೋದಿಲ್ಲ. ಇದು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಶಾಪಿಂಗ್ ಮಾಡೋಕ್ಕಾಗೋದಿಲ್ಲ ರೀ, ಹಾಗಾಗಿ ನಾನು ಮಾಡಲಿಲ್ಲ. ನೆಕ್ಸ್ಟ್ ಸೆಕೆಂಡ್ ಫ್ಲೋರಿಗೆ ಹೊಂಟೇವಿ ಎಸ್ಕಲೇಟರ್ನಾಗ. ಸೆಕೆಂಡ್ ಫ್ಲೋರ್ ಒಳಗೆ ಅದ DIY ಶಾಪ್ ಐತೆ ಅಂತ ಹೇಳಿದ್ರೆ, ಹಾಗಾಗಿ ಇದೆ ನೋಡ್ರಿ ಅಮೀಬಾ ಅಂತ ಹೇಳಿ. ಮಕ್ಕಳಿಗೆ ಆಡೋಕ್ಕೆಲ್ಲ ನಾವು ಹೊರಗಡೆ ಎಲ್ಲ ಕರ್ಕೊಂಡು ಹೋಗೋ ಬದಲಿ ಇಲ್ಲೇ ಎಲ್ಲ ಒಂದೇ ಕಡೆನೇ ಇರ್ತೈತಿ. ಆರಾಮಾಗಿ ನಾವು ಕಾರ್ಡ್ ಇರ್ತೈತ್ರಿ, ಆ ಕಾರ್ಡ್ ರೀಚಾರ್ಜ್ ಮಾಡಿಸಿದ್ರೆ ಮಕ್ಕಳಿಗೆ ಆಡಿಸ್ಬೋದು. ಭಾಳ ಇರಂಗಿಲ್ಲ ರೀ, ಒಂದು ಆಟಕ್ಕೆ ಒಂದು 50 ರೂಪೀಸ್ 60 ರೂಪೀಸ್ ಇರ್ತೈತಿ. ಹಿಂಗೆ ಒಂದೊಂದು ಕಡಿಮೆನೂ ಇರ್ತಾವೆ. ಇಲ್ಲಿ ನೋಡ್ರಿ ಮ್ಯಾಟ್ರಿಕ್ಸು ಇಲ್ಲೇ ಐತಿ. ಇಲ್ಲಿ ಬಂದರೆ ಇದನ್ನು ನಾವು ನೋಡ್ಬೋದಿಲ್ಲೇ. ಮತ್ತು ನೋಡ್ರಿ ಇಲ್ಲಿ ಹಾರರ್ ಹೌಸ್ ಐತಿ ನೋಡ್ರಿ, ಇಲ್ಲೂ ಕೂಡ ಹೋಗ್ಬೋದು. ನಾನಂತೂ ಒಂದು ಸರಿನೂ ಹೋಗಿಲ್ರಿಪ್ಪ, ಹಾಗಾಗಿ ನೀವು ಈ ಕಡೆ ಬಂದ್ರೆ ಹೋಗ್ರಿ ಒಂದ್ಸರಿ ನಮ್ಮ ಯು ಮಾಲಿಗೆ ಬರ್ರಿ. ನೆಕ್ಸ್ಟ್ ನೋಡ್ರಿ ಇಲ್ಲೇ ಇದು ಮಿಸ್ಟರ್ DIY ಅಂಥೇಳಿ. ಇಲ್ಲೂ ಒಳಗಡೆ ಹೋಗಿ ಬಂದ್ವಿ. ಏನಿಲ್ಲ ರೀ, ಜಸ್ಟ್ ಮನೆಗೆ ಯೂಸ್ ಆಗುವಂತಹ ಕಿಚನ್ ಅಥವಾ ಕಿಡ್ಸ್ ಟಾಯ್ಸ್ ಎಲ್ಲ ಇದ್ದಾವೆ. ಚಲೋ ಇದ್ವು ರೀ, ಹಾಗೇನಿಲ್ಲ. ಮತ್ತು ಗಿಫ್ಟ್ ಐಟಮ್ಸು ಕೂಡ ಇದ್ವು, ನೋಡ್ಕೊಂಡು ಬಂದ್ವಿ. ಒಂದು ಸ್ವಲ್ಪ ಐಟಮ್ಸನ್ನು ತೊಗೊಂಡ್ವಿ ನಾವು. ನೋಡ್ರಿ ಇದು ಮೇಲ್ಗಡೆ ಸೆಕೆಂಡ್ ಫ್ಲೋರಿಂದ ಒಂದು ವಿಡಿಯೋ ಮಾಡೀನಿ ಶಾಪಿಂಗ್ ಮಾಡ್ಕೊಂಡು. ಇವಾಗ ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಮಗಳಿಗೆ ಏನೋ ತೊಗೊಂಡು ಬಂದಿದ್ವಿ, ಆಕೆ ಫುಲ್ ಖುಷಿಯಾಗಳ. ಹಂಗೆ ಒಂದು ರೀಲ್ಸ್ ಮಾಡೋಣ ಅಂಥೇಳಿ ನಾವು ಮನೆಗೆ ಬಂದ ತಕ್ಷಣ ಒಂದು ರೀಲ್ ಮಾಡಿದ್ವಿ. ಚಲೋ ಅನ್ನಿಸ್ತು. ಇವತ್ತಿಂದ ಲಾಗ್ ನಂದು ಹಿಂಗಿತ್ತು ಸಂಡೇದ್ದು. ನೆಕ್ಸ್ಟ್ ಮತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.